ಜಾನ್ವಿಯವರೇ, ಎಷ್ಟೋ ದಿನಗಳಾದಮೇಲೆ ನಿಮ್ಮ ಮುಖದ ಮೇಲೆ ಈ ನಗು ನೋಡ್ತಾ ಇದ್ದೀನಿ. ಈ ಸಂತೋಷನ ನಿಮ್ಮ ಮೇಲೆ ನೋಡಬೇಕು ಅಂತಲೇ ಅಷ್ಟು ದಿವಸದಿಂದ ಜಯಂತ ಕಾಯ್ತಾ ಇರೋದು. ಮತ್ತೆ ಯಾವತ್ತೂ ಒಂದಿನ ನೀವು ನನ್ನ ಪ್ರೀತಿನ ಒಪ್ಕೋತೀರಿ, ನನ್ನ ಜೊತೆನೂ ಹೀಗೆ ನಗ್ನಗ್ತಾ ಇರ್ತೀರಿ ಅಂತ ನನ್ನ ಆಸೆ. ಆ ದಿನ ಆದಷ್ಟು ಬೇಗ ಬರಲಿ ಅಂತ ಕಾಯ್ತಾ ಇದ್ದೀನಿ. ಚಿನ್ನಮರಿ, ಥ್ಯಾಂಕ್ ಯು ರೀ, ಥ್ಯಾಂಕ್ ಯು ಸೋ ಮಚ್. ನನಗೆ ಯಾಕೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀರಿ? ನನ್ನನ್ನು ಇಲ್ಲಿಗೆ ಕರ್ಕೊಂಡು ಬಂದಿದ್ದಕ್ಕೆ ಥ್ಯಾಂಕ್ಸ್. ನನ್ನ ಕನಸುಗಳಲ್ಲಿ ಒಂದನ್ನು ನನಸು ಮಾಡಿದ್ದಕ್ಕೆ ಥ್ಯಾಂಕ್ಸ್. ಇಂಥ ಒಳ್ಳೆ ದಿನನ ನಂಗೆ ಗಿಫ್ಟ್ ಆಗಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್. ನಾನು ಇಲ್ಲಿಗೆ ಬಂದಿಲ್ಲ ಅಂದಿದ್ರೆ ಈ ಕ್ಷಣಗಳನ್ನೆಲ್ಲ ಮಿಸ್ ಮಾಡ್ಕೋತಿದ್ದೆ. ಥ್ಯಾಂಕ್ಸ್ ರೀ, ಥ್ಯಾಂಕ್ ಯು. ನೋಡಿ, ಖುಷಿ ಆಗ್ತಿದೆ ಅಂತ ಹೇಳ್ತಾ ಇದ್ದೀರಾ, ಆದರೆ ಕಣ್ಣು ತುಂಬ ನೀರು ತುಂಬಿಕೊಂಡಿದ್ದೀರಾ. ಇಲ್ಲ, ಇಷ್ಟು ದಿನ ನೀವು ಅತ್ತಿದ್ದು ಸಾಕು. ಇನ್ಮೇಲೆ ನನ್ನ ದೇಹದಲ್ಲಿ ಉಸಿರಿರೋವರೆಗೂ ನಿಮ್ಮ ಕಣ್ಣಲ್ಲಿ ನೀರು ಬರೋದಕ್ಕೆ ಜಯಂತ ಬಿಡೋದಿಲ್ಲ. ನನಗೆ ಥ್ಯಾಂಕ್ಸ್. ಕೊನೆಗೂ ನಮ್ಮ ಅಮ್ಮನ ಮತ್ತು ಅವ್ರ ಅಣ್ಣನ್ನ ಒಂದು ಮಾಡಿಬಿಟ್ರಿ. ನಾವು ಅಂದರೆ ಸುಮ್ಮನೆನಾ? ಹಿಡ್ದಿದ್ದ ಕೆಲಸನ ಮುಗಿಸ್ದೆ ಬಿಡೋರೇ ಅಲ್ಲ. ನೀವೆಲ್ಲಿ ಬೈದು ಬಿಡ್ತೀರೋ ಅಂತ ಅಂದ್ಕೊಂಡಿದ್ವಿ. ಯಾಕೆ? ಅದು ನಮ್ಮ ಯಜಮಾನ್ರು ಮಾಡಿರೋ ತರಲೆ ಕೆಲಸಕ್ಕೆ ನೀವೆಲ್ಲಿ ಕೋಪ ಮಾಡ್ಕೊಳ್ತಿರೋ ಅಂತ ಭಯ ಆಗಿತ್ತು. ಅದೇನೋ ನಿಜ, ಆದರೆ ಉದ್ದೇಶ ಸರಿ ಇತ್ತಲ್ಲ, ಸೊ ಥ್ಯಾಂಕ್ಸ್. ಹಾಂ, ಹಾಗೆ ಹೇಳಿ ಮತ್ತೆ. ಕಪಲ್ ಗೋಲ್ಸ್ ಅಂದರೆ ಹಿಂಗೆ ಇರಬೇಕಲ್ವಾ ಅಲ್ವಾ ಅದಿ? ನಿಮ್ಮಿಬ್ರು ಲವ್ ಹೇಗೆ ಶುರು ಆಯಿತು? ನಮ್ಮದು ಲವ್ ಮ್ಯಾರೇಜ್ ಅಲ್ಲ. ಲವ್ ಮ್ಯಾರೇಜ್ ಅಂತ ನಾನು ಯಾವಾಗ ಹೇಳಿದೆ? ಅದು ಮದುವೆ ಆಗಿದೆ ಯಾವುದೋ ಸಣ್ಣ ಜಗಳದಿಂದ ಅಂತ ಗೊತ್ತಾಯಿತು. ಆದರೆ ಅದಾದಮೇಲೆ ಆಯ್ತಲ್ಲ ಲವ್, ಅದ್ರ ಬಗ್ಗೆ ಕೇಳ್ತಿದ್ದೀನಿ. ಅದು ಮದುವೆ ಶುರುವಾದ್ರೂ ನೀವಿಬ್ರು ಇಷ್ಟು ಸಂತೋಷವಾಗಿದ್ದೀರಾ ಅಂದರೆ ನಿಮ್ಮ ಲವ್ ತುಂಬ ಡೀಪ್ ಆಗದೆ ಅನ್ನೋದು ಗೊತ್ತಾಯ್ತಾ ಇದೆ. ಅದಕ್ಕೆ ನಿಮ್ಮ ಲವ್ ಸ್ಟೋರಿ ನಮಗೂ ಹೇಳ್ತೀರಾ? ಅದು ಅದೇ ಮದುವೆ ಆಯಿತು, ಜಗಳ, ಫಸ್ಟ್ ನೈಟ್ ಅಲ್ಲ, ಫಸ್ಟ್ ನೈಟ್ ಅಟ್ ಫಸ್ಟ್ ಅಂದರೆ ಲವ್ ಅಟ್ ಫಸ್ಟ್ ಸೈಟ್ ಅಂತ ಹೇಳ್ತಾ ಇದ್ದಾರೆ. ಲವ್ ಎಟ್ ಫಸ್ಟ್ ಸೈಟಾ? ಅದೇ ಕಾಲೇಜು, ಮದುವೆ ಆದಮೇಲೆ ಶಾಪಿಂಗು, ಜಗಳ. ಅಜ್ಜಿ ಕರೀತಾ ಇದ್ದಾರೆ, ನೀವು ಮಾತಾಡ್ತಾ ಇರಿ, ನಾನು ಬರ್ತೀನಿ. ಅಜ್ಜಿ ಕರೆದಿದ್ದು ಕೇಳಿಸ್ತಾ ಇಲ್ಲ? ಅದು ಅಜ್ಜಿ ಕೈ ಬೀಸಿ ಕರೆದ್ರು, ಬಾದಿ ಅಂತ. ನಾನು ಹೋಗಿ ಬರ್ತೀನಿ, ನೀವು ಮಾತಾಡ್ತಾ ಇರಿ. ಅಲ್ಲ, ಮದುವೆ ಆದಮೇಲೆ ನಾನು ಮಾತ್ರೆ ಕೊಡಬೇಕು. ಯಾರಿಗೆ? ತಾತಂಗೆ ಮಾತ್ರೆ ಕೊಡಬೇಕು. ನೀವಿಬ್ಬರು ಮಾತಾಡ್ತಾ ಇರಿ, ನಾನು ಕೊಟ್ಬಿಟ್ಟು ಬಂದ್ಬಿಡ್ತೀನಿ. ಮೇಡಮ್ ಅವರೇ, ಇವರಿಬ್ಬರು ಎಷ್ಟೇ ಡೌಗಳು ಮಾಡ್ಕೊಂಡು ಹೋದ್ರು ಇವರಿಬ್ಬರ ನಡುವೆ ಏನೋ ಸಮಸ್ಯೆ ಇದೆ ಅನ್ನೋದು ನೀಟಾಗಿ ಗೊತ್ತಾಯ್ತಾ ಇದೆ. ಅದಂತೂ ಕನ್ಫರ್ಮ್ ಸಿದ್ದು ಅವರೇ. ಅದಕ್ಕೆ ನಾವು ಅದೇನು ಅಂತ ಕಂಡಿಡಿದು ಇವರಿಬ್ಬರನ್ನ ಒಂದು ಮಾಡಿಬಿಟ್ಟು ಇಲ್ಲಿಂದ ಹೋಗಬೇಕು. ಅಷ್ಟಕ್ಕೆಲ್ಲ ಟೈಮ್ ಇಲ್ಲ. ಪೂಜೆ ಫಂಕ್ಷನ್ ಮುಗೀತು, ಆಟಗಳೆಲ್ಲ ಮುಗೀತು, ಈಗ ಮನೆಗೆ ಹೋಗಬೇಕು. ಬನ್ನಿ ಮೇಡಮ್ ಅವರೇ, ಆ ದೇವ್ರು ಪ್ರತಿಯೊಂದಕ್ಕೂ ಟೈಮ್ ಕೊಡ್ತಾನೆ. ಅದೇ ಥರ ಇವರಿಬ್ಬರನ್ನೂ ಒಂದು ಮಾಡೋದಕ್ಕೂ ನಮಗೆ ಟೈಮ್ ಕೊಡ್ತಾನೆ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ನಿಮ್ಮ ಮನಸ್ಸು ಹೇಳ್ದಂಗೆ ಆಗಬೇಕಲ್ಲ. ಸರಿ, ಲೇಟ್ ಆಯಿತು, ಬನ್ನಿ. ಇದೇನಿದು ಇಷ್ಟೊಂದು ಪೇಪರ್ಸ್ ಎಲ್ಲ ಬಿದ್ದಿವೆ? ಗಾಳಿಗೆ ಹಾರ್ಕೊಂಡು ಬಂದಿರಬೇಕು. ಯಾವುದೋ ಎಕ್ಸಾಮ್ ಪೇಪರ್ಸ್ ಇದ್ದಂಗಿದೆ ನೋಡಿ. ರೀ, ಇದು ಎಕ್ಸಾಮ್ ಪೇಪರ್ಸ್ ಅಲ್ಲ, ಡಿವೋರ್ಸ್ ಪೇಪರ್ಸು. ಡಿವೋರ್ಸಾ? ಯಾರದ್ದು? ಸಂಜೀವ್, ಅಮೃತ ಅವರು ಡಿವೋರ್ಸ್ ತಗೊಳ್ತಿದ್ದಾರಾ?
ಅಂದರೆ ಎಲ್ಲರೂ ಮುಂದೆ ಚೆನ್ನಾಗಿರೋ ಗಂಡ ಹೆಂಡತಿ ಥರ ನಾಟಕ ಮಾಡ್ತಿದ್ದಾರೆ ಅನ್ಸುತ್ತೆ. ಅದು ನಮ್ಮ ಸ್ಕೂಲ್ ಮಕ್ಕಳು ಎಕ್ಸಾಮ್ ಪೇಪರ್ಸು ಅಲ್ಲೇ ಇಟ್ಟಿದ್ದೆ, ಇಲ್ಲಿವರೆಗೂ ಹೇಗೆ ಬಂತು ಅಂತ ಗೊತ್ತಿಲ್ಲ. ಕೊಡಿ. ಬರೀ ಎಕ್ಸಾಮ್ ಪೇಪರ್ಸ್ ಅಷ್ಟೇನಾ? ಹರೀಶು, ಹಾಂ, ಇನ್ನೇನಿರುತ್ತೆ, ಇದ್ದರೆ ಒಂದೆರಡು ಬಿಲ್ಗಳು, ಅಮೃತ ಅವರ ಕಾಲೇಜ್ ಅಪ್ಲಿಕೇಶನ್ ಅಕ್ನಾಲೇಜ್ಮೆಂಟು ಅದಿರುತ್ತೆ ಅಷ್ಟೇ. ಕೊಡಿ. ನಿಮಗೆ ನಮ್ಮಿಂದ ಏನು ಅನಾನುಕೂಲ ಆಗಿಲ್ಲ ಅಲ್ವಾ? ಹಾಗೆಲ್ಲ ಏನೂ ಇಲ್ಲ ಸಂಜೀವ್ ಅವರೇ. ಒಳ್ಳೆಯದು. ಯಾರಿಂದ ಯಾರಿಗೂ ಅನಾನುಕೂಲ ಆಗಬಾರ್ದು. ತೊಂದರೆ, ಅವಮಾನ ಆಗಬಾರ್ದು. ಹಾಗೆಲ್ಲ ಏನೂ ಆಗಲ್ಲ, ಯೋಚನೆ ಮಾಡಬೇಡಿ. ಸರಿ, ಬರ್ತೀನಿ. ಹೌ ಐರಾನಿಕ್. ಜಾನ್ವಿ ಅವರೇ, ಇವ್ರ ಮನೆಯವರು ನಮ್ಮ ಮನೆಯವರು ಒಂದಾಗಕ್ಕೆ ಕಾರಣ ಆದರು, ಆದರೆ ಈ ಮನೆಯಲ್ಲೇ ಮನಸ್ಸುಗಳು ಮುರಿತಾ ಇವೆ. ಇದನ್ನು ಹೀಗೆ ಬಿಟ್ಟರೆ ಸರಿ ಹೋಗೋದಿಲ್ವಲ್ಲ. ಬಟ್ ಏನು ಮಾಡೋಕ್ಕಾಗುತ್ತೆ ಹೇಳಿ? ಯಾರಿಗೂ ಗೊತ್ತಾಗಬಾರ್ದು ಅಂತಲೇ ಅವ್ರು ಈ ಥರ ಎಲ್ಲ ನಾಟಕ ಮಾಡ್ತಿದ್ದಾರೆ. ಹಾಗಂದರೆ ನಮ್ಮಿಂದನೂ ಗೊತ್ತಾಗಬಾರ್ದು ಅಂತ ಅರ್ಥ ಅಲ್ವಾ? ನಿಮ್ಮ ಯೋಚನೆ ಸರಿಯಾಗೇ ಇದೆ. ಈ ವಿಷಯನ ಇವ್ರ ಮನೆಯವರಿಗೆಲ್ಲ ಹೇಳೋದಕ್ಕಿಂತ ಸಮಸ್ಯೆ ಬುಡಕ್ಕೆ ಹೋಗಿ ಪರಿಹಾರ ಏನು ಅಂತ ಹುಡುಕಬೇಕು, ಅದು ಸರಿ. ಸರಿ, ಆದರೆ ಅದು ಹೇಗೆ ಮಾಡೋದು? ಅದಕ್ಕೆ ಜಯಂತನ ಹತ್ರ ಒಂದು ಪ್ಲ್ಯಾನ್ ಇದೆ. ಧರ್ಮರಾಯನ ದರ್ಶನವೂ ಆಯಿತು, ಸತ್ಯನಾರಾಯಣನ ಪ್ರಸಾದನೂ ಆಯಿತು. ಈ ನರಸಿಂಹನ ಗುಹೆಗೆ ನೀನು ಯಾವಾಗ ಪ್ರವೇಶ ಮಾಡೋದು? ಆದಷ್ಟು ಬೇಗ ಬರ್ತೀನಪ್ಪ. ಬರಬೇಕು, ಆದರೆ ನೀನು ಒಬ್ಬನೇ ಅಲ್ಲ, ಮನೆಯವರೆಲ್ಲರನ್ನೂ ಕರ್ಕೊಂಬರ್ಬೇಕು. ಖಂಡಿತ ಎಲ್ಲರನ್ನೂ ಕರ್ಕೊಂಡೇ ಬರ್ತೀನಿ. ಸರಿ, ನಾನು ಬರಲಾ? ಬೇಡ. ಅರೆ, ನೀವೊಬ್ಬರು ಹೊರಟ್ಬಿಟ್ರೆ ಹೇಗೆ? ಮನೆಯವರೆಲ್ಲ ಇನ್ನೂ ರೆಡಿ ಆಗಬೇಕಲ್ಲ. ಏನು, ನೀವೆಲ್ಲರೂ ನಮ್ಮೂರಿಗೆ ಬರ್ತಾ ಇದ್ದೀರಾ? ಊರಿಗೆ ಅಂತಲ್ಲ, ಇವ್ರ ಮನೆಯವ್ರಿಗೆಲ್ಲ ಒಂದು ದೊಡ್ಡ ಪಾರ್ಟಿ ಕೊಡಬೇಕು ನಾಳೆ ಅಂತ ನನ್ನ ಹೆಂಡತಿ ಡಿಸೈಡ್ ಮಾಡಿಬಿಟ್ಟಿದ್ದಾರೆ. ನನಗೆ ಹೇಳ್ದೆ ಕೇಳದೆ ಒಂದು ರೆಸಾರ್ಟ್ ಕೂಡ ಬುಕ್ ಮಾಡಿಬಿಟ್ಟಿದ್ದಾರೆ ಅಲ್ವಾ ಜಾನ್ವಿ ಅವರೇ? ಹಾಂ ಹಾಂ. ಅದಕ್ಕೆ ಈಗ ನಾವೆಲ್ಲರೂ ಹೋಗಿ ಒಂದು ಸಣ್ಣ ಪಾರ್ಟಿ ಎಂಜಾಯ್ ಮಾಡ್ಕೊಂಡು ಬರ್ತಿದ್ದೀವಿ ಅಲ್ವಾ? ನೋಡು ಜಯಂತ, ಈ ಪಾರ್ಟಿ ಗಿಟಿಗೆಲ್ಲ ನಂಗೆ ಟೈಮ್ ಇಲ್ಲ, ನೀವು ಮಾಡ್ಕೊಳ್ಳಿ, ನಾನು ಹೊರಡ್ತೀನಿ. ನೀವು ಹೀಗೆ ಹೇಳಿದ್ರೆ ಹೇಗೆ? ಒಂದು ನಿಮಿಷ ಬನ್ನಿ ಮುಂಚೆ.